ಹಾಯ್, ನಾನು ಈ ಹಿಂದೆ ಹೇಳಿದ್ದೆ ನಾವು ಬರೀ SLD ಸಮಸ್ಯೆಗಳೇನು ಅಂತ ಮಾತ್ರ ಯೋಚನೆ ಮಾತಾಡ್ತಿದ್ದೀವಿ. ಅದರ ಸೊಲ್ಯೂಷನ್ ಪಾರ್ಟನ್ನು ನೋಡೋಣ ಅಂತ. ಇವತ್ತು ಸೊಲ್ಯೂಷನ್ಸ್ ಏನೇನು, ಪೋಷಕರು ಏನೇನು ಕ್ರಮಗಳನ್ನು ತಗೊಳ್ಬೇಕಾಗತ್ತೆ, ಇದ್ರ ಬಗ್ಗೆ ಯೋಚನೆ ಮಾಡೋಣ. ನೀವು ನಿಮ್ಮ ಮಗುವನ್ನು ಸೈಕಾಲಜಿಸ್ಟ್ ಹತ್ರ ಕರ್ಕೊಂಡು ಹೋಗ್ತೀರಾ, ಕೌನ್ಸಿಲಿಂಗ್ ಮಾಡ್ತೀರಾ. ಕೌನ್ಸಿಲಿಂಗಿನ ನಂತರ ಈ ಮಗುವಿಗೆ SLD ಸಮಸ್ಯೆ ಇದೆ ಅಂತ ಡಯಾಗ್ನೈಸ್ ಮಾಡ್ತಾರೆ. ಈಗ ಮುಂದೆ ಏನು ಮಾಡಬೇಕು? ಮೊದಲನೇದಾಗಿ ಪೋಷಕರು ಪ್ಯಾನಿಕ್ ಆಗಬಾರ್ದು. ಏನೋ ಒಂದು ಅನಾಹುತ ಆಗ್ಬಿಟ್ಟಿದೆ, ಒಂದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ, ನನ್ನ ಮಗು ಈ ಥರದ್ದೊಂದು ಸಮಸ್ಯೆಗೆ ಒಳಗಾಗ್ಬಿಟ್ಟಿದೆ, ಈಗೇನು ಮಾಡೋದು, ಅದ್ರ ಭವಿಷ್ಯನೇ ಹಾಳಾಗೋಯ್ತು, ದೊಡ್ಡ ತೊಂದರೆ ಆಗೋಯ್ತು, ಅದಕ್ಕೆ ಭವಿಷ್ಯನೇ ಇಲ್ಲ ಇನ್ನು, ಅಂದರೆ ತುಂಬ ಇದನ್ನು ಹೇಗೆ ಫೇಸ್ ಮಾಡೋದು ಅಂತೆಲ್ಲ ಮೊದಲನೇದಾಗಿ ಅನ್ಕೋಬಾರ್ದು. ಇದು SLD ಅನ್ನೋದು ತುಂಬ ದೊಡ್ಡ ಚಾಲೆಂಜ್ ಹೌದು ಅನ್ನುವ ಸೇಮ್ ಟೈಮ್ ಇದು ದೊಡ್ಡ ಅನಾಹುತಕಾರಿ, ಆಘಾತಕಾರಿ ಅಂತೇನೋ ಅಂದ್ಕೊಳ್ಳಬಾರ್ದು. ಅದು ಅಷ್ಟೇ ಸತ್ಯ. ಇದಕ್ಕೆ ಬೇಕಾದಷ್ಟು ಸೊಲ್ಯೂಷನ್ಸ್ ಇದೆ. SLDಗೆ ಒಳಗಾಗಿರುವ ಮಕ್ಕಳು ಅದನ್ನು ಓವರ್ಕಮ್ ಮಾಡಿ ಬೇಕಾದಷ್ಟು ದೊಡ್ಡ ದೊಡ್ಡ ಸಾಧನೆಗಳು ಮಾಡಿದ್ದಾರೆ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ದೊಡ್ಡ ದೊಡ್ಡ ಸ್ಥಾನವನ್ನು ಗಳಿಸಿದ್ದಾರೆ, ದೊಡ್ಡ ದೊಡ್ಡ ಎಕ್ಸಾಮ್ಸ್ ಪಾಸ್ ಮಾಡ್ಕೊಂಡಿದ್ದಾರೆ, ದೊಡ್ಡ ದೊಡ್ಡ ಹುದ್ದೆಗಳಲ್ಲಿದ್ದಾರೆ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಇವತ್ತಿಗೂ ಸಕ್ಸಸ್ಫುಲ್ ಆಗಿದ್ದಾರೆ. ಇವುಗಳನ್ನ ಗಮನದಲ್ಲಿ ಇಟ್ಕೋಬೇಕು. ಹಾಗಾಗಿ ಮುಖ್ಯವಾಗಿ ಪೋಷಕರು ಪ್ಯಾನಿಕ್ ಆಗಬಾರ್ದು, ಆತಂಕಕ್ಕೊಳಗಾಗಬಾರ್ದು. ಎರಡನೇದಾಗಿ ಮಕ್ಕಳಿಗೂ ಕೂಡ ಏನೋ ಸಮಸ್ಯೆ ಆಗ್ಬಿಟ್ಟಿದೆ ಅಂತ ಹೇಳಿ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ಗೆ ಬೀಳೋ ಹಾಗೆ ಮಾಡಬಾರ್ದು, ಡಿಪ್ರೆಷನ್ಗೆ ತಳ್ಳಿಬಿಡಬಾರ್ದು. ಅವ್ರಿಗೆ ಧೈರ್ಯ ಹೇಳಬೇಕು, ಇದೇನೋ ಅಂಥ ದೊಡ್ಡ ಸಮಸ್ಯೆ ಅಲ್ಲ ಅನ್ನುವ ಭರವಸೆ ಅವ್ರಿಗೆ ತುಂಬಬೇಕು. ಮತ್ತು ಅಂಥ ಮಕ್ಕಳು ಆಲ್ರೆಡಿ ಸಪೋಸ್ ಈಗ ಒಂದು 5ನೇ 6ನೇ ಕ್ಲಾಸ್ನಲ್ಲಿ ಆ ಮಗು ಓದ್ತಾ ಇದ್ರೆ ಈಗಾಗಲೇ ಸುಮಾರು ಚಾಲೆಂಜಸ್ನ ಫೇಸ್ ಮಾಡಿಬಿಟ್ಟಿರುತ್ತೆ. ಅವರ ಸಹಪಾಠಿಗಳು, ಕ್ಲಾಸ್ಮೇಟ್ಸು, ಅವರ ಜೊತೆಗೆ ಓದುವ ವಿದ್ಯಾರ್ಥಿಗಳು ಸ್ಪೀಡಾಗಿ ಕವರ್ ಮಾಡ್ತಾ ಇರ್ತಾರೆ, ಗ್ರಾಸ್ಪ್ ಮಾಡ್ತಾ ಇರ್ತಾರೆ, ಸ್ಪೀಡಾಗಿ ಅರ್ಥ ಮಾಡ್ಕೊಂಡು ಆನ್ಸರ್ ಹೇಳ್ತಾರೆ, ಅಥವಾ ಫಾಸ್ಟಾಗಿ ಬರೀತಾರೆ, ಫಾಸ್ಟಾಗಿ ಓದ್ತಾರೆ, ಫಾಸ್ಟಾಗಿ ಅರ್ಥ ಇವೆಲ್ಲ ಈ ಮಕ್ಕಳಿಗೆ ಆಗ್ತಾ ಇರಲ್ಲ. ಎಷ್ಟೋ ವಿಷಯಗಳಲ್ಲಿ ಇವರು ಡಲ್ ಆಗಿರ್ತಾರೆ. ಅವ್ರ ಜೊತೆ ಆ ಸ್ಪೀಡ್ನಲ್ಲಿ ಹೋಗೋಕೆ ಆಗ್ತಿರಲ್ಲ. ಅದು ಆಲ್ರೆಡಿ ಅವ್ರಿಗೆ ಅನ್ನಿಸ್ಬಿಟ್ಟಿರುತ್ತೆ ಸಮಸ್ಯೆ ಇದೆ ನನ್ನಲ್ಲಿ ಅಂತ. ಆಲ್ರೆಡಿ ಎಷ್ಟೋ ಅವಮಾನಗಳಾಗ್ಬಿಟ್ಟಿರುತ್ತೆ, ಅವ್ರನ್ನ ಕಾರ್ನರ್ ಮಾಡಲಾಗಿರುತ್ತೆ. ಇದರಿಂದ ಒಂದಷ್ಟು ಆಘಾತಕ್ಕೆ ಆಲ್ರೆಡಿ ಒಳಗಾಗಿರ್ತಾರೆ. ಹಾಗಾಗಿ ಅವ್ರನ್ನ ಇನ್ನಷ್ಟು ಇನ್ಫೀರಿಯಾರಿಟಿಗೆ ತಳ್ಳದೆ ಬದಲಾಗಿ ಅವರು ಮಾಡುವ ಸಣ್ಣ ಸಣ್ಣ ಕೆಲಸಗಳನ್ನು, ಅವರಿಗೆ ಸಿಗುವ ಸಣ್ಣ ಸಣ್ಣ ಯಶಸ್ಸನ್ನು ನಾವು ಗ್ಲೋರಿಫೈ ಮಾಡಬೇಕು. ಆ್ಯಕ್ಚುಲಿ ತುಂಬ ಹೊಗಳಬೇಕು. ನೀನು ಎಷ್ಟು ಚೆನ್ನಾಗಿ ಮಾಡಿದೆ ಅಂತ ಅವ್ರಿಗೆ ಬೆಂತಟ್ಟಬೇಕು, ಅವ್ರನ್ನ ಪ್ರೋತ್ಸಾಹಿಸಬೇಕು. ಆ ಮೂಲಕ ಅವರಿಗೆ ಬಂದಿರುವ ಇನ್ಫೀರಿಯಾರಿಟಿಯನ್ನು ತೊಡೆದು ಹಾಕಲಿಕ್ಕೆ ಸಾಧ್ಯ ಮತ್ತು ಅವರಿಗೆ ಭರವಸೆ ತುಂಬಲಿಕ್ಕೆ ಸಾಧ್ಯ. ನಾನು ಮಾಡ್ತಾ ಇದ್ದೀನಿ, ನಾನು ಪ್ರೋಗ್ರೆಸ್ಸಲ್ಲಿ ಇದ್ದೀನಿ ಅಂತ ಅವ್ರಿಗೆ ಅನ್ನಿಸ್ಬೇಕು. ಹಾಗೆ ನಾವು ಟ್ರೀಟ್ ಮಾಡಬೇಕು ಅವರನ್ನು. ಇವರನ್ನ ಸಂಪೂರ್ಣವಾಗಿ 100% ಪಿಕಪ್ ಮಾಡಿಬಿಡ್ತೀವಿ, ಸರಿಪಡಿಸ್ಬಿಡ್ತೀವಿ. ರೆಗ್ಯುಲರ್ ಸ್ಟೂಡೆಂಟ್ಸ್ ಏನಿದ್ದಾರೆ ಅವ್ರದ್ದೇ ಸ್ಪೀಡಿಗೆ ತಂದೆ ತರ್ತೀವಿ ಅಂತ ಗ್ಯಾರಂಟಿ ಇಟ್ಕೊಳಕ್ಕಾಗಲ್ಲ. ಅವ್ರಿಗಿರುವ ಸಮಸ್ಯೆ ಮತ್ತು ಅದರ ಸ್ಥರ, ಅದರ ತೀವ್ರತೆ, ಇದನ್ನು ನೋಡಿ ಅದನ್ನು ಡಿಸೈಡ್ ಮಾಡ್ಲಿಕ್ಕೆ ಸಾಧ್ಯ. ಎಲ್ಲ ಮಕ್ಕಳನ್ನು ಒಂದೇ ಥರ ಟ್ರೀಟ್ ಮಾಡೋಕ್ಕಾಗಲ್ಲ. ತುಂಬ ತೀವ್ರತರವಾಗಿ ಈ ಸಮಸ್ಯೆಯನ್ನು ಫೇಸ್ ಮಾಡ್ತಿರೋ ಮಕ್ಕಳು ಒಂದು 50% ಗುಣಪಡಿಸಬಹುದು. ಇನ್ನು ಕೆಲವರು 60-70%, ಕೆಲವರು 90% ತನಕ ಗುಣ ಹೊಂದಿರೋ ಉದಾಹರಣೆಗಳಿವೆ. ಹಾಗಾಗಿ ಅವ್ರಿಗೆ ಇರುವ ಸಮಸ್ಯೆಯ ತೀವ್ರತೆ ಎಷ್ಟು ಮತ್ತು ಏನು ಸಮಸ್ಯೆ ಇದೆ, ಇವೆರಡನ್ನು ಫಸ್ಟು ಯಾರು ನಮ್ಮನ್ನು ಈ ಮಕ್ಕಳನ್ನ ಟ್ರೀಟ್ ಮಾಡುವ ಸ್ಪೆಷಲ್ ಟೀಚರ್ಸ್ ಆಗಲಿ, ಅದರದ್ದೇ ಇನ್ಸ್ಟಿಟ್ಯೂಷನ್ಗಳಾಗಲಿ, ಅದರದ್ದೇ ಸೆಂಟರ್ಸ್ ಆಗಲಿ, ಅವರು ನೋಡಿ ಡಿಸೈಡ್ ಮಾಡಬೇಕಾಗತ್ತೆ. ಸಪೋಸ್ ಅವ್ರಿಗೆ ಡಿಸ್ಲೆಕ್ಸಿಯಾನ ಇರೋದು, ಅಥವಾ ಅವರು ಡಿಸ್ಗ್ರಾಫಿಯಾನ, ಡಿಸ್ಕ್ಯಾಲ್ಕುಲಿಯಾನ, ಮೋಟಾರ್ ಸ್ಕಿಲ್ಸ್ ಏನಾದ್ರು ಸಮಸ್ಯೆ ಇದೆಯಾ, ಇವುಗಳನ್ನು ನೋಡಿ ಅದಕ್ಕೆ ತಕ್ಕಂಥ ಥೆರಪಿಗಳನ್ನು ಅಥವಾ ಸ್ಪೆಷಲ್ ಟೀಚಿಂಗ್ನ ಅಥವಾ ಅದರದ್ದೇ ಆದ ಮೆಥಡ್ಸ್ನ ಇವುಗಳನ್ನು ಯೂಸ್ ಮಾಡಿಕೊಂಡು ಸ್ಪೆಷಲ್ ಟೀಚರ್ಸು ಇವರನ್ನು ಟ್ರೈನ್ ಮಾಡ್ತಾರೆ. ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ, ಈ ಮಕ್ಕಳು ಎಷ್ಟು ಬೇಗ ಡಯಾಗ್ನೈಸ್ ಆಗ್ತಾರೋ, ಅಂದರೆ ಚಿಕ್ಕ ವಯಸ್ಸಿನಲ್ಲೇ ನೀವು ಕೌನ್ಸಿಲಿಂಗ್ ಮಾಡಿಸ್ತಿರೋ, ಸೈಕಾಲಜಿಸ್ಟ್ನ
ಕನ್ಸಲ್ಟ್ ಮಾಡ್ತಿರೋ, ಡಯಾಗ್ನೈಸ್ ಆಗತ್ತೋ ಅಷ್ಟು ಒಳ್ಳೆಯದು. ತಡವಾದಷ್ಟು ಹೋಗ್ತಾ ಹೋಗ್ತಾ ಈ ಬೇಸಿಕ್ ಸಮಸ್ಯೆಯಿಂದ ಕ್ರಿಯೇಟ್ ಆಗುವ ಇನ್ನೊಂದಷ್ಟು ಸಮಸ್ಯೆಗಳು ಇವರಿಗೆ ಸೇರ್ಕೊಳ್ಳುತ್ತೆ. ಆಗ ಸಮಸ್ಯೆ ದೊಡ್ಡದಾಗಿ ಕಾಣುತ್ತೆ. ಅದನ್ನು ಸಾಲ್ವ್ ಮಾಡೋಕ್ಕೆ ಹೆಚ್ಚು ಸಮಯ, ಹೆಚ್ಚು ಎಫರ್ಟು, ಹೆಚ್ಚು ಮೆಥಡ್ಸು, ಹೆಚ್ಚು ಥೆರಪಿಗಳು ಬೇಕಾಗ್ತಾ ಹೋಗುತ್ತೆ. ಹಾಗಾಗಿ ಈ ಥರ ಒಂದು ಸಣ್ಣ ಸುಳಿವು ಸಿಕ್ಕಾಗ ಅದನ್ನ ಇಗ್ನೋರ್ ಮಾಡದೆ, ಏನಿಲ್ಲ ಇದು ನಮಗೂ ಹಾಗೆ ಆಗಿತ್ತು, ಇದೆಲ್ಲ ಮಕ್ಕಳು ಚಿಕ್ಕ ವಯಸ್ಸಲ್ಲಿ ಇವೆಲ್ಲ ಸಾಮಾನ್ಯ ಅಂತೆಲ್ಲ ಇಗ್ನೋರ್ ಮಾಡ್ದೇನೆ ಇಮಿಡಿಯೇಟಾಗಿ ಒಂದ್ಸಲ ಕೌನ್ಸಿಲಿಂಗ್ ಮಾಡಿಸಿ ಅದನ್ನ ಡಯಾಗ್ನೈಸ್ ಮಾಡಿಸೋದು ಮುಖ್ಯ. ಹಾಗೇನಾದರೂ ಕಂಡು ಬಂದರೆ ಚಿಕ್ಕ ವಯಸ್ಸಿನಲ್ಲೇ ಇದರ ಟ್ರೀಟ್ಮೆಂಟ್ ಶುರು ಆದರೆ ಸಮಸ್ಯೆಗಳನ್ನು ಬೇಗ ಗುಣಪಡಿಸಿ ಅದನ್ನು ಆದಷ್ಟು ಬೇಗ ಮೈನ್ ಸ್ಟ್ರೀಮ್ಗೆ ತರೋದಕ್ಕೆ ಸಾಧ್ಯ ಆಗುತ್ತೆ. ಇದ್ರ ಬಗ್ಗೆ ಸೈಕಾಲಜಿಸ್ಟ್ ಅಖಿಲ ಮ್ಯಾಮ್ ಒಂದಷ್ಟು ಮಾತಾಡಿದ್ದಾರೆ. ಅವ್ರು ಏನು ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ. ಸ್ಪೆಷಲ್ ಎಜುಕೇಟರು 10th ಸ್ಟ್ಯಾಂಡರ್ಡ್ ವರ್ಗೂ ಮಗುನ ಅವರು ಸಪೋರ್ಟ್ ಮಾಡ್ಬೋದು. ಯಾವ ತರ ಸಪೋರ್ಟ್ ಮಾಡ್ಬೋದು? ಒಂದು ಸ್ಕಿಲ್ಸ್ ಹೇಳ್ಕೊಡ್ಬೋದು. ರೀಡಿಂಗ್ ಬೇಕಾಗಿರೋ ಸ್ಕಿಲ್ಸ್ ಏನು, ರೈಟಿಂಗ್ ಬೇಕಾಗಿರೋ ಸ್ಕಿಲ್ಸ್ ಏನು, ಮ್ಯಾಥ್ಸ್ ಬೇಕಾಗಿರೋ ಸ್ಕಿಲ್ಸ್ ಏನು, ಅವರು ಸ್ಕಿಲ್ಸ್ ಹೇಳ್ಕೊಡ್ಬೋದು. ಅಥವಾ ಆ ಕರಿಕ್ಯುಲಮ್ನ ಅವರು ಅದನ್ನ ಸಿಂಪ್ಲಿಫೈ ಮಾಡಿ ಈ ಮಗುಗೆ ಅರ್ಥ ಆಗೋ ತರ ಹೇಳಿ, ಅದಾದ್ಮೇಲೆ ಅದನ್ನ ಅವರು ಹೇಗೆ ಎಕ್ಸ್ಪ್ರೆಸ್ ಮಾಡ್ಬೋದು ಅವರ ಒಂದು ಸ್ಕಿಲ್ ಲೆವೆಲ್ ಅನ್ನು ಇಟ್ಕೊಂಡು ಅಂತ ಬಿಟ್ ಬೈ ಬಿಟ್ ಅವರು ಇವಾಗ ಕೀವರ್ಡ್ಸ್, ಸೈಟ್ ವರ್ಡ್ಸ್ ಈ ಥರದ್ದೆಲ್ಲ ಅವ್ರು ಹೇಳ್ಕೊಟ್ಟು ಮಗುಗೆ ವರ್ಡ್ ಅಟ್ಯಾಕ್ ಸ್ಕಿಲ್ಸು, ಸ್ಪೆಲ್ಲಿಂಗು, ರೈಟಿಂಗ್ ಸ್ಕಿಲ್ಸು ಆ ಒಂದು ಸಿಲೆಬಸ್ ಮೂಲಕ ಅವರು ಹೇಳ್ಕೊಡ್ತಾರೆ. ಸೊ ಸ್ಪೆಷಲ್ ಎಜುಕೇಟರ್ ರೆಮಿಡಿಯಲ್ ಕ್ಲಾಸಸ್ ಅಲ್ಲಿ ಸುಮಾರು ಸ್ಪೆಷಲ್ ಎಜುಕೇಟರ್ಸ್ ಇದೇ ಮಾಡ್ತಾರೆ. ಇದು ಸ್ಕೂಲಲ್ಲೇ ಇರೋವಂಥ ರೆಮಿಡಿಯಲ್ ಸೆಂಟರ್ಸ್ ಅಲ್ಲೂ ಮಾಡ್ಬೋದು ಅಥವಾ ಆಚೆನೂ ನಾವು ತಗೋಬೋದು. 5 ವರ್ಷ ಆದಮೇಲೆ ಸ್ಪೀಚ್ ಥೆರಪಿ ಮತ್ತು ಆಕ್ಯುಪೇಷನಲ್ ಥೆರಪಿನ ಅಗತ್ಯ ಕಡಿಮೆ ಆಗ್ತಾ ಹೋಗುತ್ತೆ. ಬೇಡವೇ ಬೇಡ ಅಂತ ಹೇಳಕ್ಕಾಗಲ್ಲ, ಯಾರಿಗೆ ಬೇಕೋ ಅವ್ರಿಗೆ ನಾವು ಕೊಡಿಸ್ಬೋದು. ಬಟ್ ಮೋರ್ ಆರ್ ಲೆಸ್ ಈ ಸಮಸ್ಯೆಗಳು ಈ ವಯಸ್ಸಾದ್ಮೇಲೆ ಕಡಿಮೆ ಆಗ್ತಾ ಹೋಗುತ್ತೆ. ಅವ್ರಿಗೆ ಅಕಾಡೆಮಿಕ್ ಸ್ಕಿಲ್ಸ್ ಜಾಸ್ತಿ ಬೇಕಾಗುತ್ತೆ. ಮಿಡಲ್ ಸ್ಕೂಲ್ ದಾಟಿದ ಮೇಲೆ ಬೇರೆ ಥರದ ಸಮಸ್ಯೆಗಳು ಶುರುವಾಗುತ್ತೆ. ಇಲ್ಲಿ ಬಿಹೇವಿಯರಲ್ ಇಶ್ಯೂಸ್, ಅಟೆನ್ಷನ್ ಇಶ್ಯೂಸ್, ಇಂಪಲ್ಸಿವಿಟಿ, ಅಗ್ರೆಷನ್ ಅಂಡ್ ಆಂಗರ್, ಆಂಗ್ಸೈಟಿ, ವಿತ್ಡ್ರಾಯಿಂಗ್ ಫ್ರಮ್ ಸೋಷಿಯಲ್ ಪಿಯರ್ ಗ್ರೂಪ್ ಈ ಥರದ ಸಮಸ್ಯೆಗಳು. ಅಂದರೆ ಒಂದು ಭಾವಾತ್ಮಕವಾಗಿ ತೊಂದರೆಗಳು ಆಗ್ಬೋದು ಮಕ್ಕಳಲ್ಲಿ, ಅಥವಾ ಅವ್ರಿಗೆ ಬಿಹೇವಿಯರಲ್ ಇಶ್ಯೂಸ್ ಕಾಣಿಸ್ಕೋಬೋದು. ಇದು ಒರಿಜಿನಲ್ ಸಮಸ್ಯೆ ಏನಿತ್ತೋ ಆ ಸಮಸ್ಯೆನೇ ಅದನ್ನ ನಾವು ಅಡ್ರೆಸ್ ಮಾಡದೆ ಹಾಗೆ ಬಿಟ್ಟಾಗ ಅದ್ರ ಜೊತೆಗೆ ಸೆಕೆಂಡರಿ ಪ್ರಾಬ್ಲಮ್ಸ್ ಅಂತ ಇದನ್ನ ನಾವು ಕರಿತೀವಿ. ಅದ್ರ ಜೊತೆಗೆ ADHD ಇರೋ ಮಕ್ಕಳಿಗೆ ಇದು ಕೋಮಾಬಿಡ್ ಕಂಡೀಷನ್ ಆಗುತ್ತೆ. ಅಂದರೆ ADHDನೂ ಇದ್ದು SLDನೂ ಇದ್ದಾಗ ಆ ಥರ ಮಕ್ಕಳು ಇವಾಗ ಸುಳ್ಳು ಹೇಳೋದು, ಕಳ್ತನ ಮಾಡೋದು, ಸ್ಕೂಲ್ಗೆ ಹೋಗ್ತೀನಿ ಅಂತ ಮನೇಲಿ ಹೇಳಿ ಬೇರೆ ಎಲ್ಲ ಓಡೋಗೋದು, ಟ್ರೋನ್ಸಿ ಅಂತ ಇದನ್ನು ಕರಿತೀವಿ. ಈ ಥರದ್ದು ಬಿಹೇವಿಯರಲ್ ಇಶ್ಯೂಸು ಬರುತ್ತೆ. ಆಮೇಲೆ ಡಿಸೊಬೀಡಿಯನ್ಸು, ಆಪೋಸಿಷನ್ ಡಿಫೈನ್ಸ್ ಸಾಧಾರಣ ಇದು ಅಡೋಲಸೆಂಟ್ ಮಕ್ಕಳಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಹುಡುಗರಲ್ಲಿ ಬಿಹೇವಿಯರಲ್ ಇಶ್ಯೂಸ್ ಹೆಚ್ಚಿರುತ್ತೆ, ಹುಡುಗಿಯರಲ್ಲಿ ಇಮೋಷ್ನಲ್ ಇಶ್ಯೂಸ್ ಹೆಚ್ಚಿರುತ್ತೆ. ಆಂಗ್ಸೈಟಿ, ಡಿಪ್ರೆಷನ್ನು, ತುಂಬ ಇವಾಗ ನಾನು ಏನಕ್ಕೂ ಪ್ರಯೋಜನ ಇಲ್ಲ, ನಾನು ಓದಿದ್ರು ಇಷ್ಟೇ ನನ್ನ ಮಾರ್ಕ್ಸು, ನಮ್ಮ ತಂದೆ ತಾಯಿ ನಾನು ತುಂಬ ಡಿಸಪಾಯಿಂಟ್ ಮಾಡ್ತಾ ಇದ್ದೀನಿ, ಈ ಥರದ ಸಮಸ್ಯೆಗಳು. ಅಂದರೆ ಹುಡುಗರಿಗೆ ಇದು ಬರಲ್ಲ ಅಂತಿಲ್ಲ, ಹುಡುಗಿರು ADHD ಇರಲ್ಲ ಅಂತಿಲ್ಲ, ಬಟ್ ಹೆಚ್ಚು ಹುಡುಗರಿಗೆ ಬಿಹೇವಿಯರಲ್ ಪ್ರಾಬ್ಲಮ್ಸು, ಹೆಚ್ಚಿನ ಅಂಶ ಹುಡುಗಿಯರಿಗೆ ಇಮೋಷ್ನಲ್ ಇಶ್ಯೂಸ್ ಕಾಣಿಸ್ಕೊಳ್ಳುತ್ತೆ. ಸೊ ಒಂದು ಕಡೆ ಅಕಾಡೆಮಿಕ್ ಇಶ್ಯೂಸ್ ನೋಡ್ಕೋಬೇಕಾಗುತ್ತೆ, ಇನ್ನೊಂದು ಕಡೆ ಈ ಬಿಹೇವಿಯರಲ್ ಆ್ಯಂಡ್ ಇಮೋಷ್ನಲ್ ಇಶ್ಯೂಸ್ ನೋಡ್ಕೋಬೇಕಾಗುತ್ತೆ. ಅದರ ಜೊತೆಗೆ ಇನ್ನೊಂದು ಇಂಟರ್ವೆನ್ಷನ್ ಏನು ಬೇಕಾಗುತ್ತೆ ಈ ಮಕ್ಕಳಿಗೆ ಅಂದರೆ, ಬೇರೆ ಅವರ ವಯಸ್ಸಿನ ಮಕ್ಕಳ ಜೊತೆ ಅವರು ಬೆರಿಬೇಕು. ಸಾಧಾರಣವಾಗಿ ಇವಾಗ ಓದೋದ್ರಲ್ಲಿ ಒಂದು ಮಗು ಒಳ್ಳೆ ಮಾರ್ಕ್ಸ್ ತಗೊಳ್ಳಲ್ಲ ಅಂತ ಅಂದಾಗ ಆ ಪ್ಯೂರ್ ಗ್ರೂಪ್ ಅವರನ್ನು ರಿಜೆಕ್ಟ್ ಮಾಡಿಬಿಡುತ್ತೆ. ಸೊ ಟೀಚರ್ಸೂ ಯಾವಾಗಲೂ ಬೈತಾ ಇರ್ತಾರೆ, ಮಾರ್ಕ್ಸ್ ಚೆನ್ನಾಗಿ ಬರಲ್ಲ, ದಡ್ಡ ನೀನು ಅಂತಾರೆ, ಬೇರೆ ಬೇರೆ ಥರ ಲೇಬಲ್ಸ್ ಬಂದ್ಬಿಟ್ಟಿರುತ್ತೆ ಈ ಮಗುಗೆ. ಹಾಗಾಗಿ ರಿಜೆಕ್ಷನ್ ಇನ್ ದ ಪ್ಯೂರ್ ಗ್ರೂಪ್ ತುಂಬ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಅವ್ರಿಗೆ ಸೋಷಿಯಲ್ ಸ್ಕಿಲ್ಸ್ ಬೆಳೆಯೋಕ್ಕೆ ಅವಕಾಶನೇ ಸಿಗಲ್ಲ. ಸೊ ಆ ಸೋಷಿಯಲ್ ಸ್ಕಿಲ್ಸನ್ನು ಸುಮಾರು ಸರಿ ನಾವು ಮಕ್ಕಳಿಗೆ ನಾವೇ ಆ ಸೋಷಿಯಲ್ ಸ್ಕಿಲ್ಸ್ ಟ್ರೈನಿಂಗ್ ಮೂಲಕ ಬರೋ ಹಾಗೆ ನಾವು ಟ್ರೈನ್ ಮಾಡಬೇಕಾಗುತ್ತೆ. ಸೊ ಆ ಏಜ್ ಮತ್ತು ಆ ಸಿವಿಯರಿಟಿ ನೋಡಿಕೊಂಡು ಏನೇನು ಸಮಸ್ಯೆಗಳಿದೆಯೋ ಅದಕ್ಕೆ ತಕ್ಕಾಗೆ ನಾವು ಇಂಟರ್ವೆನ್ಷನ್ಸ್ ಕೊಡ್ಬೋದು.